ಸ್ನೇಹಿತರೆ, ಈಗಾಗಲೇ ಬೇಸಿಗೆ ಸ್ಟಾರ್ಟ್ ಆಗಿದೆ. ಈ ಸಮಯದಲ್ಲಿ ಗರ್ಭಿಣಿಯರು ಹೆಚ್ಚು ಕಾಳಜಿ ವಹಿಸಬೇಕಾಗುತ್ತೆ. ಅಂದರೆ ದೇಹದ ತಾಪಮಾನವನ್ನು ಸರಿಯಾಗಿ ಕಾಪಾಡಿಕೊಳ್ಳೋದು ಕೂಡ ಮುಖ್ಯ. ಹಾಗಾದರೆ ಇಲ್ಲಿ ಕೆಲವೊಂದು ನಾನು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ. ಮೊದಲನೇದಾಗಿ ಗರ್ಭಿಣಿಯರು ತಾವು ಧರಿಸುವಂಥ ಬಟ್ಟೆ ಬಗ್ಗೆ ಎಚ್ಚರಿಕೆ ಇರಬೇಕು. ಬೇಸಿಗೆಯಲ್ಲಿ ತುಂಬಾ ಬಿಸಿಲಿರುತ್ತೆ. ಸೊ ಹೀಗಾಗಿ ನೀವು ಬಿಗಿಯಾದಂಥ ಬಟ್ಟೆಗಳನ್ನೆಲ್ಲ ತೊಡಕ್ಕೆ ಹೋಗಬೇಡಿ. ಇದರಿಂದ ಮಗುವಿನ ಬೆಳವಣಿಗೆಗೂ ಕೂಡ ತುಂಬಾ ತೊಂದರೆ ಆಗುತ್ತೆ. ಸೊ ಎಷ್ಟಾಗುತ್ತಷ್ಟು ನೀವು ಫ್ರೀ ಸೈಜು ಮತ್ತು ಕಾಟನ್ ಬಟ್ಟೆಗಳನ್ನು ಯೂಸ್ ಮಾಡಿ, ಮತ್ತು ಲೈಟ್ ಕಲರ್ ಬಟ್ಟೆಗಳನ್ನು ಯೂಸ್ ಮಾಡಿ. ಎಷ್ಟು ಯಾವ ಬಟ್ಟೆಯಲ್ಲಿ ನೀವು ಕಂಫರ್ಟಾಗಿರ್ತೀರೋ ಅಷ್ಟೇ ನಿಮಗೂ ಮತ್ತು ಮಗುವಿಗೂ ಕೂಡ ಒಳ್ಳೆಯದು. ಇನ್ನು ಇದಲ್ಲದೆ ಬೇಸಿಗೆಯಲ್ಲಿ ಮಾತ್ರವಲ್ಲ, ಸಾಮಾನ್ಯವಾಗಿ ಗರ್ಭಿಣಿಯರಿಗೆ ಪಾದ ಕೂಡ ಊದಿಕೊಳ್ಳುತ್ತೆ. ಈ ಬೇಸಿಗೆಯಲ್ಲಿ ಹೆಚ್ಚಾಗುತ್ತೆ ಈ ಒಂದು ಊತ, ಅಂದರೆ ಕಾಲುಗಳು ದಪ್ಪವಾಗೋದು. ಸೊ ಇದನ್ನು ನಿರ್ಲಕ್ಷ್ಯ ಮಾಡ್ದೇ ಮಸಾಜ್ಗಳನ್ನು ಮಾಡಿಸ್ತಾ ಇರಿ. ಮನೇಲಿ ಯಾರಾದರೂ ಹಿರಿಯರಿದ್ದರೆ ಸೊ ಅವ್ರ ಕಡೆಯಿಂದ ಮಸಾಜನ್ನು ಮಾಡಿಸಿ, ಲೈಟಾಗಿ ಯಾವುದಾದ್ರೂ ಕೊಬ್ಬರಿ ಎಣ್ಣೆ, ಆಲಿವ್ ಆಯಿಲ್ ಯಾವುದಾದ್ರೂ ಒಂದು ಎಣ್ಣೆಯನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ನೀಟಾಗಿ ಮಸಾಜ್ ಮಾಡಿಸ್ಕೊಳ್ಳಿ. ತುಂಬ ತಿಕ್ಕಬೇಡಿ, ನಿಧಾನವಾಗಿ ಎಣ್ಣೆ ಉಣಿಸ್ತಾ ಸ್ವಲ್ಪ ಹಾಗೆಯೇ ಮಸಾಜ್ ಮಾಡ್ತಾಯಿದ್ರೆ ತುಂಬಾ ಒಳ್ಳೆಯದು. ಇದರಿಂದ ನಿಯಮಿತವಾಗಿ ಬ್ಲಡ್ ಸರ್ಕ್ಯುಲೇಷನ್ ಏನು ಹೆಚ್ಚಾಗುತ್ತೆ. ಸೊ ಇದರಿಂದ ನಿಮ್ಮ ಪಾದ ಏನು ಊದ್ಕೊಂಡಿರುತ್ತೆ ಅದು ತಕ್ಕ ಮಟ್ಟಿಗೆ ಒಂದು ಕಂಟ್ರೋಲಿಗೆ ಬರುತ್ತೆ. ಇನ್ನು ಮತ್ತೊಂದು ಅತಿ ಮುಖ್ಯವಾದ ಒಂದು ಅಂಶ ಅಂತಂದರೆ ನೀರು ಹೆಚ್ಚನ್ನು ನೀವು ಕುಡಿಬೇಕು. ಅಂದರೆ ನೀರನ್ನು ತುಂಬ ಜಾಸ್ತಿ ಕುಡಿಬೇಕು. ದಿನಕ್ಕೆ ಕಡಿಮೆ ಅಂದರೆ ಒಂದು 7ರಿಂದ 8 ಗ್ಲಾಸ್ ಆದರೂ ಕುಡಿಬೇಕಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ದೇಹ ತಂಪಾಗಿಡಲು ತಾಜಾ ಹಣ್ಣಿನ ಜ್ಯೂಸ್ ನೀವು ಯೂಸ್ ಮಾಡ್ಬೋದು. ಪೌಷ್ಟಿಕಾಂಶ ಒಳಗೊಂಡಿರುವಂಥ ಹಲವಾರು ತರಕಾರಿ ಸೂಪ್ಗಳನ್ನ ಮಾಡಿ ಕುಡಿಬೋದು. ಮತ್ತು ಎಷ್ಟಾಗುತ್ತಷ್ಟು ಲಿಕ್ವಿಡ್ ಆಹಾರವನ್ನು ತೊಗೊಂಡ್ರೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಇನ್ನು ಇದಲ್ಲದೆ ಯಾವುದೇ ರೀತಿ ಬ್ಯಾಡ್ ಹ್ಯಾಬಿಟ್ಸ್ಗಳಿದ್ದರೆ ಸೊ ಇವತ್ತೇ ಇದನ್ನುಗಳನ್ನು ಬಿಟ್ಟುಬಿಡಿ. ಯಾಕಂದರೆ ಗರ್ಭಾವಸ್ಥೆಯಲ್ಲಿ, ಅಂದರೆ ನೀವು ಗರ್ಭಿಣಿಯರಾದಾಗ ಈ ರೀತಿ ಏನಾದರೂ ನೀವು ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಫಾಲೋ ಮಾಡ್ತಾ ಇದ್ದರೆ ಅದು ಮುಂದೆ ನಿಮ್ಮ ಡೆಲಿವರಿ ಟೈಮಲ್ಲಿ ತುಂಬಾ ರಿಸ್ಕ್ ಆಗುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ನಿಮಗೆ ಏನಾದರೂ ಬ್ಯಾಡ್ ಹ್ಯಾಬಿಟ್ ಇದ್ದರೆ, ಅದು ಉದಾಹರಣೆಗೆ ಧೂಮಪಾನ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಸೊ ಯಾವುದಾದ್ರೂ ಈ ರೀತಿ ಇದ್ದರೆ ಸೊ ಅದನ್ನು ಕೂಡ ನೀವು ಅವಾಯ್ಡ್ ಮಾಡಿ ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡಿ. ಇನ್ನು ಇದಲ್ಲದೆ ಬೇಸಿಗೆಯಲ್ಲಿ ಯಾವುದೇ ಕಾರಣಕ್ಕೂ ಆಹಾರದ ಸಮಸ್ಯೆಗಳನ್ನು ಕಡೆಗಾಣಿಸಬಾರ್ದು. ಕೆಲವೊಂದು ಸಮಸ್ಯೆ ಸಾಮಾನ್ಯವಾಗಿ ಅನಿಸಿದ್ರು ಕೂಡ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ತಕ್ಷಣ ನಿಮ್ಮ ಡಾಕ್ಟರ್ನ ಸಂಪರ್ಕ ಮಾಡಬೇಕು. ಇನ್ನು ಇದಲ್ಲದೆ ನಿಮ್ಮ ಆಹಾರದ ಬಗ್ಗೆ ಸಹ ಕಾಳಜಿನ ವಹಿಸಬೇಕಂತ ನಾನು ಹೇಳಿದ್ನಲ್ವ. ಸೊ ಅದ್ರ ಜೊತೆಗೆ ಪೋಷಕಾಂಶಗಳನ್ನು ಹೊಂದಿರುವಂತಹ ತರಕಾರಿಗಳಾಯಿತು, ಹಣ್ಣುಗಳನ್ನಾಯಿತು ತಿನ್ನೋದು ತುಂಬಾ ಅಗತ್ಯ. ಸರಿಯಾದ ಆಹಾರ ಕ್ರಮವನ್ನು ಬೇಸಿಗೆಯಲ್ಲಿ ಪಾಲಿಸಿ. ಸಾಧ್ಯ ಆದರೆ ನಿಮ್ಮ ವೈದ್ಯರ ಸಲಹೆ ಕೂಡ ತಗೊಳ್ಳಿ. ಸೊ ಅವರು ಯಾವ ರೀತಿ ನಿಮಗೆ ಹಣ್ಣುಗಳನ್ನ ತರಕಾರಿಗಳನ್ನ ತಿನ್ನೋದಕ್ಕೆ ಹೇಳ್ತಾರೆ, ಸೊ ಅದನ್ನೇ ನೀವು ಫಾಲೋ ಮಾಡ್ತಾ ಹೋಗಿ. ಇನ್ನು ಇದಲ್ಲದೆ ಯಾವುದೇ ರೀತಿ ಕರಿದಂಥ ಪದಾರ್ಥಗಳಾಯಿತು, ಬರ್ಗರ್ ಆಯಿತು, ಮತ್ತು ಹೊರಗಡೆ ಸಿಗುವಂಥ ಜಂಕ್ ಆಹಾರಗಳನ್ನಾಯಿತು ಎಂದಿಗೂ ಸೇವಿಸೋಕ್ಕೆ ಹೋಗಬೇಡಿ. ಎಷ್ಟಾಗುತ್ತಷ್ಟು ಹೆಲ್ದಿ ಊಟವನ್ನು ಮನೆಯಿಂದನೇ ಮಾಡಿ, ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಏನೇ ತಿನ್ನಬೇಕು ಅನಿಸಿದ್ರು ಕೂಡ ಮನೆಯಿಂದನೇ ತಯಾರಿಸ್ಕೊಂಡು ಊಟ ಮಾಡಿದರೆ ತುಂಬಾ ಒಳ್ಳೆಯದು. ಇನ್ನು ಇದಲ್ಲದೆ ಗರ್ಭಿಣಿಯರಿಗೆ ಬಿಸಿಲಿನ ಅವಶ್ಯಕತೆ ಕೂಡ ಇರುತ್ತೆ. ಆದರೆ ಬೇಸಿಗೆಯಲ್ಲಿ ಅತಿ ಬಿಸಿಲು ಒಳ್ಳೆಯದಲ್ಲ. ಹೆಚ್ಚು ಬಿಸಿಲಿಗೆ ಯಾವುದೇ ಕಾರಣಕ್ಕೂ ಒಡ್ಡಿಕೊಂಡು ನೀವು ಕೂತ್ಕೋಬಾರ್ದು. ಎಷ್ಟಾಗುತ್ತಷ್ಟು 11 ಗಂಟೆ, ಅಂದರೆ ಮಧ್ಯಾಹ್ನ 11 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನೀವು ಹೊರಗೆ ಹೋಗಲೇಬೇಡಿ. ಇನ್ನು ಇದಲ್ಲದೆ ಬೇಸಿಗೆ ಸಮಯದಲ್ಲಿ ಕೆಲವೊಂದು ದೈಹಿಕ ವ್ಯಾಯಾಮಗಳಿಂದ ಗರ್ಭಿಣಿಯರು ದೂರ ಇದ್ರೇ ಒಳ್ಳೆಯದಂತ ವೈದ್ಯರು ಕೂಡ ಹೇಳ್ತಾರೆ. ಹೀಗಾಗಿ ನೀವು ಡಾಕ್ಟರ್ಸ್ ಹೇಳುವಂತಹ ವ್ಯಾಯಾಮಗಳನ್ನು ಮಾತ್ರ ಮಾಡಿ, ಯಾವುದೇ ರೀತಿ ನೀವೇ ಯೂಟ್ಯೂಬ್ ನೋಡಿ ಮತ್ತು ಗೂಗಲಲ್ಲಿ ಸರ್ಚ್ ಮಾಡಿ ನೀವೇ ವ್ಯಾಯಾಮಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು 9 ಟಿಪ್ಸ್ಗಳನ್ನು, ಅಂದರೆ 9 ಸಲಹೆಗಳನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇನ್ಫಾರ್ಮೇಷನ್ ಸ್ವಲ್ಪ ಆದರೂ ಇಷ್ಟ ಆದಲ್ಲಿ ವಿಡಿಯೋ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹೊಸಬರಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.